ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯವಾದದ್ದು ವಿರೋಧ ಪಕ್ಷಗಳ ಧ್ವನಿ ಮತ್ತು ಅವರು ಕೇಳುವ ಪ್ರಶ್ನೆಗಳು. ಸದ್ಯ ದೇಶದ ರಾಜಕೀಯ ವಲಯದಲ್ಲಿ ವಿರೋಧ ಪಕ್ಷಗಳು ಬಿಜೆಪಿ ಸರ್ಕಾರದ ವಿರುದ್ಧ ಅತ್ಯಂತ ಗಂಭೀರ ಹಾಗೂ ತೀಕ್ಷ್ಣವಾದ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ದೇಶ ಮೊದಲು ಎನ್ನುವ ಘೋಷಣೆಯ ನಡುವೆ ಸಚಿವ ಸಂಪುಟದ ಪ್ರಮುಖ ನಾಯಕರು ತಮ್ಮ ಕುಟುಂಬದ ಉದ್ಧಾರಕ್ಕಾಗಿ, ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ರಾಜಕೀಯ ಅಧಿಕಾರವನ್ನ ಬಳಸಿಕೊಳ್ತಾ ಇದ್ದಾರೆ ಎಂಬ ಪ್ರಶ್ನೆಯನ್ನ ವಿರೋಧ ಪಕ್ಷಗಳು ಮುನ್ನೆಲೆಗೆ ತಂದಿವೆ. ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ಮಗನ ಭವಿಷ್ಯಕ್ಕಾಗಿ ಹಾಗೂ ವೈಯಕ್ತಿಕ ಬೆಳವಣಿಗೆಗಾಗಿ ಅಧಿಕಾರವನ್ನ ಬಳಸಿಕೊಳ್ತಾ ಇದ್ದಾರಾ? ಇತ್ತ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಜಾರಿಗೆ ತಂದಿರುವ ಎಥೆನಾಲ್ ಯೋಜನೆಗಳು ದೇಶದ ಅಭಿವೃದ್ಧಿಗಾಗಿಯೋ ಅಥವಾ ಇವರ ಮಗನ ಬಿಸ್ನೆಸ್ನ ಲಾಭಕ್ಕಾಗಿಯೋ ಎನ್ನುವಂತಹ ಪ್ರಶ್ನೆಗಳನ್ನ ಈಗ ವಿರೋಧ ಪಕ್ಷಗಳು ಮುನ್ನೆಲೆಗೆ ತಂದಿವೆ. ಇನ್ನು ದೇಶದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಮತ್ತು ತೆರಿಗೆ ನೀತಿಗಳಲ್ಲಿ ಮಧ್ಯಮ ವರ್ಗದವರನ್ನೇ ಟಾರ್ಗೆಟ್ ಮಾಡಿ ಇವರ ಮೇಲೆ ಆರ್ಥಿಕ ಹೊರೆಯನ್ನ ಹೊರಿಸ್ತಾ ಇರೋದಾದ್ರೂ ಯಾಕೆ? ಇಡೀ ಸಚಿವ ಸಂಪುಟದ ವಿರುದ್ಧ ಇಷ್ಟೆಲ್ಲ ಗಂಭೀರ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತದ ಆರೋಪಗಳು ಕೇಳಿ ಬರ್ತಿದ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಷಯದಲ್ಲಿ ಮೌನ ವಹಿಸಿರುವುದರ ಹಿಂದಿರುವ ರಹಸ್ಯವೇನು? ವಿರೋಧ ಪಕ್ಷಗಳ ಈ ಎಲ್ಲಾ ಪ್ರಶ್ನೆಗಳಿಗೆ ಸರ್ಕಾರದ ಉತ್ತರವೇನು? ನಿಜವಾಗಿಯೂ ದೇಶದ ಹಣವನ್ನ ಕೊಳ್ಳೆ ಹೊಡೆಯಲಾಗ್ತಾ ಇದೆಯಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಪ್ರಸ್ತುತ ರಾಜಕೀಯ ಮತ್ತು ಆರ್ಥಿಕ ವಲಯದಲ್ಲಿ ಮೋದಿ ಸರ್ಕಾರದ ಆಡಳಿತಾತ್ಮಕ ನೀತಿಗಳು, ಪ್ರಮುಖ ಸಚಿವರ ಕೌಟುಂಬಿಕ ಹಿತಾಸಕ್ತಿಗಳು ಮತ್ತು ತೆರಿಗೆ ನೀತಿಗಳ ಸುತ್ತ ಭಾರೀ ಸಾರ್ವಜನಿಕ ಚರ್ಚೆಗಳು ಆರಂಭವಾಗಿವೆ. ವಿರೋಧ ಪಕ್ಷಗಳು ಸರ್ಕಾರದ ಪ್ರಮುಖ ಸಚಿವರಾದ ಅಮಿತ್ ಶಾ, ನಿತಿನ್ ಗಡ್ಕರಿ ಮತ್ತು ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಕೌಟುಂಬಿಕ ಉದ್ಯಮಗಳಿಗೆ ಅನುಕೂಲ ಮಾಡಿಕೊಡುವ ಮತ್ತು ಮಧ್ಯಮ ವರ್ಗದ ಹಿತಾಸಕ್ತಿಗಳನ್ನ ಕಡೆಗಣಿಸುವ ಗಂಭೀರ ಆರೋಪಗಳನ್ನ ಎತ್ತುತ್ತಿವೆ. ಸ್ನೇಹಿತರೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮಗ ಜೈ ಶಾ ಅವರ ಉದ್ಯಮಗಳ ಹಠಾತ್ ಆರ್ಥಿಕ ಬೆಳವಣಿಗೆಯು ಭಾರತದಲ್ಲಿ ಕ್ರೋನಿ ಕ್ಯಾಪಿಟಲಿಸಂ ಕುರಿತು ಚರ್ಚೆಯನ್ನ ಮುಂಚೂಣಿಗೆ ತಂದಿದೆ. ನೋಂದಣಾಧಿಕಾರಿಗಳ ದಾಖಲೆಗಳ ಪ್ರಕಾರ ಜೈ ಶಾ ಅವರ ಮಾಲೀಕತ್ವದ ಟೆಂಪಲ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು 2013ರಿಂದ 2014ರಲ್ಲಿ ಕೇವಲ 50,000 ಆದಾಯವನ್ನ ಹೊಂದಿತ್ತು. ಆದರೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಮತ್ತು ಅಮಿತ್ ಶಾ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿಯೋಜನೆಗೊಂಡ ನಂತರದ ವರ್ಷದಲ್ಲಿ ಅಂದ್ರೆ 2015ರಿಂದ 2016ರ ವೇಳೆಗೆ ಕಂಪನಿಯ ವಾರ್ಷಿಕ ವಹಿವಾಟು ಅಸಹಜವೆಂಬಂತೆ 80.5 ಕೋಟಿಗೆ ತಲುಪಿತು. ಎಲ್ಲಿನ 50,000, ಎಲ್ಲಿನ 80 ಕೋಟಿ. ಈ ಅಗಾಧ ಪ್ರಗತಿಯು ರಿಲಯನ್ಸ್ ಇಂಡಸ್ಟ್ರೀಸ್ ಸಂಸ್ಥೆಯ ಉನ್ನತ ಉದ್ಯೋಗಿ ಮತ್ತು ರಾಜ್ಯಸಭಾ ಸದಸ್ಯ ಪರಿಮಳ್ ನತ್ವಾನಿಯವರಿಗೆ ಸೇರಿದ ಕೆಐಎಫ್ಎಸ್ ಫೈನಾನ್ಷಿಯಲ್ ಸರ್ವಿಸ್ನಿಂದ ಪಡೆದ 15.78 ಕೋಟಿಯಷ್ಟು ಭದ್ರತೆ ಇಲ್ಲದ ಸಾಲದಿಂದ ಸಾಧ್ಯವಾಯಿತು ಎಂದು ವಿರೋಧ ಪಕ್ಷಗಳು ಆರೋಪಿಸಿವೆ. ಇದೇ ಮಾದರಿಯು ಯುಪಿಎ ಆಡಳಿತಾವಧಿಯಲ್ಲಿ ರಾಬರ್ಟ್ ವಾದ್ರಾ ಅವರು ಡಿಎಲ್ಎಫ್ನಿಂದ ಪಡೆದ ಭದ್ರತೆ ಇಲ್ಲದ ಸಾಲದ ಸೌಲಭ್ಯಗಳಿಗೆ ಹೋಲಿಕೆಯಾಗುತ್ತದೆ ಎಂದು ರಾಜಕೀಯ ವಿಶ್ಲೇಷಕರು ವಾದಿಸುತ್ತಾರೆ. ಟೆಂಪಲ್ ಎಂಟರ್ಪ್ರೈಸಸ್ ಕಂಪನಿಯ ಸರಕು ರಫ್ತು ವ್ಯವಹಾರದಿಂದ ಭಾರಿ ವಹಿವಾಟು ನಡೆಸಿದರೂ ಅಂತಿಮವಾಗಿ 1.4 ಕೋಟಿಯಷ್ಟು ನಷ್ಟವನ್ನು ದಾಖಲಿಸಿ ಅಕ್ಟೋಬರ್ 2016ರಲ್ಲಿ ತನ್ನ ಕಾರ್ಯಾಚರಣೆಯನ್ನು ಹಠಾತ್ತಾಗಿ ಸ್ಥಗಿತಗೊಳಿಸಿತು. ಟೆಂಪಲ್ ಎಂಟರ್ಪ್ರೈಸಸ್ ಮತ್ತು ಸಾಲ ನೀಡಿದ ಕೆಐಎಫ್ಎಸ್ ಸಂಸ್ಥೆಯ ಖಾತೆ ಪುಸ್ತಕದಲ್ಲಿನ ವ್ಯವಹಾರಗಳು ತೆರಿಗೆ ವಂಚನೆಯ ಸಾಧ್ಯತೆಯನ್ನು ಸೂಚಿಸುತ್ತವೆ ಎಂದು ಹಣಕಾಸು ತಜ್ಞರು ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಇನ್ನು ಸ್ನೇಹಿತರೆ, ಈ ಬಿಸಿನೆಸ್ ವಲಯದ ಆಚೆಗೆ ಜೈ ಶಾ ಅವರು 2019ರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಬಿಸಿಸಿಐ ಕಾರ್ಯದರ್ಶಿಯಾಗಿ ನೇಮಕಗೊಂಡಾಗ ಮತ್ತು 2024ರಲ್ಲಿ ಐಸಿಸಿ ಸ್ವತಂತ್ರ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಾಗ ರಾಜಕೀಯ ಕದನ ತೀವ್ರಗೊಳ್ತು. ಕಾಂಗ್ರೆಸ್ನ ನಾಯಕರು ಈ ನೇಮಕಾತಿಯನ್ನ ತೀವ್ರವಾಗಿ ಖಂಡಿಸಿದ್ದು, ಯುಪಿಎ ಆಡಳಿತಾವಧಿಯಲ್ಲಿ ಇಂತಹ ನೇಮಕಾತಿಗಳು ನಡೆದಿದ್ರೆ ಬಿಜೆಪಿಯವರು ದೇಶದಾದ್ಯಂತ ಪ್ರತಿಭಟಿಸ್ತಾ ಇದ್ರು ಎಂದು ಆರೋಪಿಸಿದ್ರು. ಇದರೊಂದಿಗೆ ಏಷ್ಯಾ ಕಪ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನ ಸೋಲಿಸಿದ ನಂತರ ಜೈ ಶಾ ಅವರು ರಾಷ್ಟ್ರ ಧ್ವಜವನ್ನ ಹಿಡಿಯಲು ನಿರಾಕರಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ವಿವಾದವನ್ನ ಸೃಷ್ಟಿಸಿತು. ಟಿಎಂಸಿಯ ಮುಖ್ಯಸ್ಥ ಅಭಿಷೇಕ್ ಬ್ಯಾನರ್ಜಿಯವರು ಮತ್ತು ಶಿವಸೇನೆಯ ಪ್ರಿಯಾಂಕ್ ಚತುರ್ವೇದಿಯವರು ಈ ವರ್ತನೆಯನ್ನ ದೇಶದ 133 ಕೋಟಿ ಜನಸಂಖ್ಯೆಗೆ ಮಾಡಿದ ಅಪಮಾನ ಮತ್ತು ಆಡಳಿತ ಪಕ್ಷದ ಬೂಟಾಟಿಕೆಗೆ ಸಾಕ್ಷಿಯಾಗಿದೆ ಎಂದು ಕರೆದರು.
ಕ್ರಿಕೆಟ್ ಬಗ್ಗೆ ಝೀರೋ ನಾಲೆಡ್ಜ್ ಇರುವಂತಹ ಜೈಶಾ ಅವರನ್ನ ಬಿಸಿಸಿಐ ಪ್ರೆಸಿಡೆಂಟ್ ಮಾಡಿದಾಗ ದೇಶದ ಯುವ ಸಮೂಹ ಬಿಜೆಪಿಯನ್ನ ಮೋದಿಯವರನ್ನ ನೋಡುವ ರೀತಿಯೇ ಸಂಪೂರ್ಣವಾಗಿ ಬದಲಾಗಿ ಬಿಡ್ತು. ಇನ್ನು ಸ್ನೇಹಿತರೆ, ಭಾರತದ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಪರಿಸರ ಸಂರಕ್ಷಣೆ ಮತ್ತು ತೈಲ ಆಮದು ಕಡಿಮೆ ಮಾಡುವ ನೆಪದಲ್ಲಿ ಜಾರಿಗೆ ತಂದಿರುವ ಎಥೆನಾಲ್ ನೀತಿಯು ಇವರ ಸ್ವಂತ ಮಕ್ಕಳಾದ ನಿಖಿಲ್ ಗಡ್ಕರಿ ಮತ್ತು ಸಾರಂಗ್ ಗಡ್ಕರಿ ಅವರ ಕಂಪನಿಗಳ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ವಿರೋಧ ಪಕ್ಷಗಳು ಆರೋಪಿಸ್ತಾ ಇವೆ. ಸ್ನೇಹಿತರೆ, ನಿಖಿಲ್ ಗಡ್ಕರಿ ಅವರು ಪ್ರವರ್ತಕರಾಗಿರುವ CIN ಆಗ್ರೋ ಇಂಡಸ್ಟ್ರೀಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಮತ್ತು ಸಾರಂಗ್ ಗಡ್ಕರಿಯವರ ಮಾನಸ್ ಆಗ್ರೋ ಕಂಪನಿಗಳು ಎಥೆನಾಲ್ ಮಿಶ್ರಣ ಯೋಜನೆಯಿಂದ ಅತ್ಯಂತ ಹೆಚ್ಚಿನ ಲಾಭವನ್ನ ಪಡೆದಿವೆ. CIE ಆಗ್ರೋ ಕಂಪನಿಯ ವಾರ್ಷಿಕ ಆದಾಯವು 2024ರ ಜೂನ್ ತ್ರೈಮಾಸಿಕದಲ್ಲಿ ಕೇವಲ 17.47 ಕೋಟಿ ಇದ್ದದ್ದು 2026ರ ಜೂನ್ ತ್ರೈಮಾಸಿಕದ ವೇಳೆಗೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಬರೋಬ್ಬರಿ 510.8 ಕೋಟಿಗೆ ತಲುಪಿತು. ಇದೇ ಅವಧಿಯಲ್ಲಿ ಕಂಪನಿಯ ಷೇರು ಬೆಲೆಗಳು ಬಾಂಬೆ ಷೇರು ಮಾರುಕಟ್ಟೆಯಲ್ಲಿ BSEಯಲ್ಲಿ 172ರಿಂದ ಬರೋಬ್ಬರಿ 2000ದ ಆಸುಪಾಸಿಗೆ ಜಿಗಿತವನ್ನ ಕಂಡಿದೆ. BSE ಈ ಶೇರ್ ಅನ್ನು ತನ್ನ ಅತ್ಯುನ್ನತ ಕಣ್ಗಾವಲು ಹಂತವಾದ ASM ಸ್ಟೇಜ್ 4 ಅಡಿಯಲ್ಲಿ ಇರಿಸಿತು. ಸ್ನೇಹಿತರೆ, ಸರ್ಕಾರವು ಎಥೆನಾಲ್ ಮಿಶ್ರಣದ ಗಡುವನ್ನ 2030ರಿಂದ 2025ಕ್ಕೂ ಮುನ್ನವೇ ಜಾರಿಗೆ ತಂದಿರುವುದು ದೇಶದಾದ್ಯಂತ ಜನಸಾಮಾನ್ಯರು ತೀವ್ರ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಹಳೆಯ ಇಂಜಿನ್ಗಳಿಗೆ E20 ಇಂಧನದ ಹೊಂದಿಕೆ ಆಗದ ಕಾರಣ ವಾಹನದ ಇಂಧನ ಪಂಪ್ಗಳು ಹಾಗೆ ಇಂಧನ ಟ್ಯಾಂಕ್ಗಳು ಹಾಳಾಗ್ತಾ ಇರೋದು, ಲೋಹದ ಭಾಗಗಳು ತುಕ್ಕು ಹಿಡಿತಾ ಇರೋದು, ಹಾಗೆ ಮೈಲೇಜ್ ಕೂಡ ಡ್ರಾಪ್ ಆಗ್ತಾ ಇರೋದು ಒಂದು ರೀತಿಯಲ್ಲಿ ಸಾಮಾನ್ಯ ವರ್ಗದವರಿಗೆ, ಬಡ ಜನರಿಗೆ ಇದೇ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ಎಲ್ಲ ಆರೋಪಗಳಿಗೆ ಉತ್ತರಿಸಿರುವ ಸಚಿವ ನಿತಿನ್ ಗಡ್ಕರಿ ಅವರು ತಮ್ಮ ಮಕ್ಕಳ ಉದ್ಧಾರಕ್ಕಾಗಿ ಇದನ್ನೆಲ್ಲ ನಾವು ಮಾಡ್ತಾ ಇಲ್ಲ, ಪೆಟ್ರೋಲಿಯಂ ಸಚಿವರು ಬೇರೆ ಇದ್ದಾರೆ, ನಾನು ಕೇವಲ ಸಾರಿಗೆ ಸಚಿವ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಸಾರಿಗೆ ಸಚಿವ ಆಗಿದ್ದಿದ್ರೆ ಪೆಟ್ರೋಲ್ನ ವಿಚಾರದಲ್ಲಿ ಇವರು ಯಾಕೆ ಮಧ್ಯಸ್ಥಿಕೆಯನ್ನ ಅಥವಾ ಅವರ ಸಚಿವ ಸಂಪುಟದಲ್ಲಿ ಇವರು ಯಾಕೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಅನ್ನೋದೇ ಈಗಿನ ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದ ಆರ್ಥಿಕ ನೀತಿಗಳು ರಾಜಕೀಯ ಬಂಡವಾಳಶಾಹಿಗಳ ಪರವಾಗಿದ್ದು ಸಾಮಾನ್ಯ ಮಧ್ಯಮ ವರ್ಗದ ಜನರನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡಿ ಶೋಷಿಸುತ್ತಿವೆ ಎಂಬ ಆಕ್ರೋಶ ತೀವ್ರವಾಗಿದೆ. ಸಾಮಾನ್ಯ ನಾಗರಿಕರು ಆರೋಗ್ಯ ಮತ್ತು ಭವಿಷ್ಯದ ರಕ್ಷಣೆಗಾಗಿ ಪಾವತಿಸುವ ಜೀವ ಮತ್ತು ಆರೋಗ್ಯ ವಿಮಾ ಕಂತುಗಳ ಮೇಲೆ ವಿಧಿಸಲಾಗಿರುವ 18% GSTಯನ್ನು ಹಿಂಪಡೆಯಬೇಕೆಂಬ ಬೇಡಿಕೆಯನ್ನು ಸರ್ಕಾರ ತಿರಸ್ಕರಿಸಿದೆ. ಸ್ವತಃ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರೇ ಹಣಕಾಸು ಸಚಿವರಿಗೆ ಪತ್ರವನ್ನ ಬರೆದು ಅನಿಶ್ಚಿತತೆಯ ಮೇಲೆ ತೆರಿಗೆ ವಿಧಿಸುವುದು ಸೂಕ್ತವಲ್ಲ ಎಂದು ಮನವಿಯನ್ನ ಮಾಡಿದ್ದರು. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಈ ತೆರಿಗೆಯನ್ನು ಆರೋಗ್ಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲೂ ನಡೆಸ್ತಾ ಇರುವ 24,000 ಕೋಟಿಯಷ್ಟು ಬೃಹತ್ ಲೂಟಿ ಎಂದು ಕರೆದಿದ್ದಾರೆ. ಒಟ್ಟಾರೆಯಾಗಿ ದೇಶದ ಕೇಂದ್ರ ಸರ್ಕಾರ ಯಾರ ಹಿಡಿತದಲ್ಲೂ ಕೂಡ ಇಲ್ಲ. ಮೋದಿ ಅವರಿಗೆ ವಯಸ್ಸಾಗಿದೆ, ಇವರು ತಮ್ಮ ವರ್ಚಸ್ಸನ್ನ ಕಳೆದುಕೊಂಡಿದ್ದಾರೆ, ತಮ್ಮ ಪ್ರಭಾವವನ್ನ ಕಳೆದುಕೊಂಡಿದ್ದಾರೆ ಅಂತ ಬಿಜೆಪಿಯ ಸಚಿವರುಗಳು ಮನಬಂದಂತೆ ವರ್ತಿಸ್ತಾ ಇದ್ದಾರೆ. ತಮ್ಮ ಕುಟುಂಬದ ಉದ್ಧಾರಕ್ಕಾಗಿ ದೇಶದ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ ಅಂತ ದೇಶದ ಜನಸಾಮಾನ್ಯರು ಹಾಗೆ ವಿರೋಧ ಪಕ್ಷಗಳು ಆರೋಪಿಸ್ತಾ ಇವೆ. ಮೋದಿಯವರಂತೂ ಇದನ್ನೆಲ್ಲ ಪ್ರಶ್ನೆ ಮಾಡುವ ವರ್ಚಸ್ಸನ್ನೇ ಪ್ರಭಾವವನ್ನೇ ಕಳೆದುಕೊಂಡಿದ್ದಾರೆ ಎಂಬ ಬಗ್ಗೆ ಕೂಡ ದೊಡ್ಡ ಚರ್ಚೆಗಳು ನಡೀತಾ ಇವೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.